ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಕನ್ನಡ ಸಾಹಿತ್ಯ ಪರಿಷತ್ತಿನ ದೇವನಹಳ್ಳಿ ಘಟಕದ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಕನ್ನಡ ಸಾಹಿತ್ಯ ಭವನದಲ್ಲಿ ಕಾರ್ಯಕ್ರಮ ಜರುಗಿತು. ಕನ್ನಡ ಸಾಹಿತ್ಯ ಪರಿಷತ್ ದೇವನಹಳ್ಳಿ ಘಟಕದ ನಿಕಟಪೂರ್ವ ಅಧ್ಯಕ್ಷರಾದ ಆರ್.ಕೆ. ನಂಜನಗೌಡ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ.ಎನ್. ಕೃಷ್ಣಪ್ಪ ನೂತನ ಅಧ್ಯಕ್ಷ ವೈ.ಎ. ದೇವರಾಜುಗೆ ಕನ್ನಡ ಬಾವುಟ ನೀಡುವ ಮೂಲಕ ಅಧಿಕಾರ ಹಸ್ತಾಂತರ ಮಾಡಿದರು. ಕೆರೆ ಕೂಡಿ ರಂಗಪ್ಪ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಡೆದ ಅವ್ಯವಹಾರ, ರಾಜ್ಯ ಅಧ್ಯಕ್ಷರ ಆಡಳಿತದ ವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ಸಮಯದಲ್ಲಿ ಜಿಲ್ಲಾಧ್ಯಕ್ಷ ಬಿ.ಎನ್. ಕೃಷ್ಣಪ್ಪ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಪ್ರೊಫೆಸರ್ ಡಾಕ್ಟರ್ ರವಿಕುಮಾರ್, ಸಾಹಿತಿಗಳಾದ ನರಸಿಂಹಾರೆಡ್ಡಿ, ಶರಣಯ್ಯ ಹಿರೇಮಠ್, ಚಂದ್ರಶೇಖರ್ ಹಡಪದ್, ಚೀಮಾ ಸುಧಾಕರ್, ಮುನಿರಾಜು, ಅಪ್ಪಯ್ಯ ಅಣ್ಣ, ರಾಮಾಂಜನಪ್ಪ, ಪರಮೇಶ್ವರಪ್ಪ, ಚಂದ್ರಶೇಖರ್, ಜಿ.ಕೆ. ಹನುಮಪ್ಪ, ವೆಂಕಟೇಶ, ಕನಕರಾಜು, ರಮೇಶ್, ಮುನಿವೀರಣ್ಣ ಮುಂತಾದ ಕನ್ನಡ ಪ್ರೇಮಿಗಳು ಹಾಗೂ ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, ದೇವನಹಳ್ಳಿ. ಹೀಗಾಗಿ ಸುಮ್ಮನೆ ಇದು ಒಂದು ಕನ್ನಡ ಪ್ರಾತಿನಿಧಿಕ ಸಂಸ್ಥೆ 6 ಕೋಟಿಗಿಂತ ಹೆಚ್ಚು ಜನ ಇದ್ದೇವೆ, 1,500 ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇದೆ, ಒಂದೊಂದು ರಾಜ್ಯಕ್ಕೆ ಮಾರ್ಗದರ್ಶನ ಕೊಡುವಂಥ ಕವಿಗಳು ಪ್ರಾಜ್ಞರು ಹುಟ್ಟಿ ಕನ್ನಡ ಭಾಷೆಯನ್ನು ಬೆಳೆಸಿದ್ದಾರೆ, ವಿಶ್ವ ಮಾನವರಾಗಿ ನಿಂತ್ಕೊಂಡಿದ್ದಾರೆ. ದಕ್ಷಿಣ ಭಾರತ ಯಾವುದೇ ವಿಚಾರಗಳಲ್ಲೂ ಕೂಡ ಕಡಿಮೆ ಇಲ್ಲದೆ ಇರುವಂಥ ಸಾಹಿತ್ಯ ಇದೆ. ಅದು ಶರಣ ಸಾಹಿತ್ಯ ಆಗಲಿ, ಭಕ್ತಿ ಸಾಹಿತ್ಯ ಆಗಲಿ, ಕೀರ್ತನ ಸಾಹಿತ್ಯ ಆಗಲಿ, ಬಂಡಾಯ ಪ್ರಗತಿಪರ ಆಗಲಿ, ಕಾವ್ಯ ಸಾಹಿತ್ಯ ಆಗಲಿ, ಅಗಾಧವಾದ ವಿಚಾರಗಳನ್ನು ಕೊಟ್ಟಿದ್ದಾರೆ. ಪಂಪ ತನ್ನ ಒಂದೇ ಒಂದು ಮೊದಲನೇ ನುಡಿನೇ ಕೊಡುವಂಥದ್ದು ಏನು ಅಂದರೆ, ಮನುಷ್ಯ ಜಾತಿ ತಾನೊಂದೇ ಒಲಮಂತೆ ಅಂತ ಎಷ್ಟು ದೊಡ್ಡ ಆಸೆಯನ್ನು ಇಟ್ಕೊಂಡು ಅದನ್ನು ಕಟ್ಟಿದ್ದಾರೆ. ಸಾಹಿತ್ಯ ಪರಿಷತ್ತನ್ನು ನೀವು ನೆನಪಿರ್ಬೋದು, ಬಳ್ಳಾರಿಯಲ್ಲಿ ಕನ್ನಡ ಏಕೀಕರಣ ಚಳವಳಿ ಆದಾಗ ಬಳ್ಳಾರಿ ತುಂಬ ಘರ್ಷಣೆಗಳಾಗ್ತವೆ ಆಂಧ್ರದವರಿಂದ. ಆ ಎಲ್ಲ ಜನ ಅಂತ ಹೇಳಿ ನಾಳೆ ಏಕೀಕರಣದ ಅಂತಿಮ ಆಗ್ತಾ ಇರುತ್ತೆ, ಅಲ್ಲೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ ಆ ಏಕೀಕರಣ ಚಳವಳಿಯನ್ನು ಮಾಡಿಸಬಾರ್ದು ಅಂತ ಹೇಳಿ ಆಂಧ್ರದ ಮಿತ್ರರು ಅದನ್ನು ರಾತ್ರೋರಾತ್ರಿ ಕಿತ್ತಾಕಬೇಕು ಅಂತ ಹೊರಡ್ತಾರಂತೆ. ಒಬ್ಬ ರಂಜಾನ್ ಸಾಬ್ ಅಂತ ಒಬ್ಬ ಮುಸ್ಲಿಂ ಯುವಕ ಅಲ್ಲಿ ಇರ್ತಾನಂತೆ, ಅವನು ಕೊಲೆ ಮಾಡಾಕಿ ಅದನ್ನೆಲ್ಲ ಟೆಂಟು ಇನ್ನೊಂದು ಮತ್ತೊಂದೆಲ್ಲ ಕಿತ್ತಾಕ್ತಾನೆ. ಒಬ್ಬನೇ ಒಬ್ಬ ಹುತಾತ್ಮ ಅಂತ ಹೇಳ್ತಾರೆ. ಅದನ್ನು ನಾನು ಹೇಳಿದೆ ಅಂದರೆ, ಅನೇಕ ಜನ ಇದನ್ನು ತುಂಬ ಭಾವನಾತ್ಮಕವಾಗಿ ಹೃದಯವಂತಿಕೆಯಿಂದ ನೋಡಿ ಬೆಳೆಸಿದ್ದಾರೆ. ಪುಸ್ತಕ ಮಾರೋದೇನು ಹುಡುಗಾಟ ಅಲ್ಲ, ವಿಚಾರ ಕೊಡುವಂಥದ್ದು. ಕುವೆಂಪು ಅಂತ ಮಹಾನ್ ಕವಿಗಳು, 8 ಜ್ಞಾನಪೀಠ, ಇಷ್ಟು ದೊಡ್ಡ ಪರಂಪರೆ. ಇವತ್ತು ಆಧುನಿಕ ಕಾಲದಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ಬೆಂಗಳೂರಿಗೆ ಒಂದು ಸ್ಥಾನ ಇದೆ. ಎಲ್ಲಿ ಹೋದ್ರು ಕರ್ನಾಟಕದ ಯುವಕರು ಅವರು ಹೆಸರು ತಗೊಳ್ತಾ ಇದ್ದಾರೆ, ಅಲ್ಲಿ ಕನ್ನಡ ಕ್ಲಾಸ್ಗಳನ್ನು ಮಾಡ್ತಾ ಇದ್ದಾರೆ. ಇಂಥ ದೊಡ್ಡ ಸರ್ಕಾರಗಳು ಕೂಡ ದಕ್ಷಿಣ ಭಾರತದಲ್ಲಿ ನಾಡು ನುಡಿಯ ಬಗ್ಗೆ ಇಷ್ಟೊಂದು ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿ ಬಗ್ಗೆ 10 ಎಂಥದ್ದು ಶಿಬಿರಗಳು ಇದಾಗಲಿ, ಡೈರೆಕ್ಟರೇಟ್ಸ್ ಆಗಲಿ, ಅಕಾಡೆಮಿಗಳನ್ನಾಗಲಿ, ಪರಿಷತ್ತನ್ನಾಗಲಿ ಮಾಡಿದ್ದಾರೆ. ಅಧಿಕೃತವಾಗಿ ದುಡ್ಡು ಕೊಡ್ತಾ ಬಲಿತು ಅಷ್ಟೋ ಕೊಟ್ಟಿದ್ದಾರೆ. ಇದೆಲ್ಲ ಹೆಂಗಾಯ್ತು? ಯಾರೋ ರಾಜಕಾರಣಿ ಕೊಟ್ಟರು, ಒಬ್ಬ ಅಧಿಕಾರಿ ಕೊಟ್ಟರು, ಜನ ಕೊಟ್ಟರು, ಹಿಂಗಾಯ್ತು. ಹೀಗಾಗಿ ಇಷ್ಟೆಲ್ಲವನ್ನು ತಗೊಂಡು ಬೆಳೆಸ್ಕೊಂಡಿರುವಂಥ ಸಂಸ್ಥೆ, 115 ವರ್ಷ ಮೀರಿ ಬಂದಿರುವಂಥ ಸಂಸ್ಥೆಯನ್ನ ಅನೇಕ ಜನ ಇದು ದೇವ್ರ ಪೂಜೆಗಿಂತ ಜಾಸ್ತಿ ಅಂತೇಳಿ ಭಾವಿಸಿ ಮಾಡಿದ್ದಾರೆ. ನಾವು ನಮ್ಮ ಅಸಡ್ಡೆಯಿಂದನೋ ಈಗೋ ಅಹಂನಿಂದನೋ ಇದಕ್ಕೆ ಮೋಸ ಮಾಡ್ತೀವಿ ಅಂತ ಹೇಳಿದ್ರೆ ದೇವರು ಕೂಡ ಒಪ್ಪೋದಿಲ್ಲ, ಮನಸ್ಸಾಕ್ಷಿಗಳು ಒಪ್ಪೋದಿಲ್ಲ. ಅದು ನಾವು ಕನ್ನಡಕ್ಕೆ, ಕನ್ನಡದ ಅಸ್ಮಿತೆಗೆ ಮಾಡುವಂಥ ದ್ರೋಹ ಅಂತ ನಾನು ಬಯಸ್ತೀನಿ ವೈಯಕ್ತಿಕವಾಗಿ. ಅದು ನಾನು ಮಾಡಿ ನಾವು ಏನೋ ಒಂದು ಸಾಹಿತ್ಯ ಪರಿಷತ್ತು ಮೊದಲಿಂದ ಬೆಳವಣಿಗೆ, ಅದರಲ್ಲೂ ಈ ಕರ್ನಾಟಕದಲ್ಲಿ ದೇವನಹಳ್ಳಿ ತಾಲೂಕು 28 ಸಾಹಿತ್ಯ ಸಮ್ಮೇಳನಗಳ ಸ್ಥಳದಲ್ಲಿ ಬೇರೆ ಯಾವುದೇ ಜಿಲ್ಲೆಯಾಗಿರ್ಬೋದು ಈ ಒಂದು ಸಮ್ಮೇಳನ ಇಷ್ಟು ಸಮ್ಮೇಳನ ಆಗಿಲ್ಲ. ಇಷ್ಟು 28 ರಂಗಸ್ಥಳದಲ್ಲಿ ಹುಟ್ಟಿದೆ. ಆದರೆ ನಾವು ದೇವನಹಳ್ಳಿ ತಾಲೂಕು ರಂಗಸ್ಥಳದಲ್ಲಿ ಮುಖ್ಯಮಂತ್ರಿ ಚೀಮಾ ಸುಧಾಕರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಈ ಒಂದು ತಾಲೂಕು ಅಧ್ಯಕ್ಷರಾಗಿದ್ದರೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳು ನಡೆಸಿಕೊಂಡು, ಹಾಗೆ ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ತುಂಬಾ ಕಾರ್ಯಕ್ರಮಗಳು ನಡೆಸಿಕೊಂಡು ನಾನು ನಮ್ಮ ತಾಲೂಕಿನಲ್ಲಿ 6ನೇ
ಅಧ್ಯಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಹಾಗೆ ನಾನು ಈ ಅಧ್ಯಕ್ಷರಾದ್ರೆ ಕೆಲವೊಂದು ಯೋಜನೆಗಳು ನಾವು ಮಾಡಬೇಕು ಅಂತ ಮುಂಚೆನೆ ಕಾರ್ಯಕ್ರಮಕ್ಕೆ ಈಗ ಆಶಾಪೂರ್ವ ಶ್ರಾವಣ ಬರ್ತಾ ಇದೆ. ಅದಕ್ಕೆ ಶ್ರಾವಣ ಕವಿಗೋಷ್ಠಿ ಅಂತ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ. ತದನಂತರ ದಸರಾ ಕವಿಗೋಷ್ಠಿ, ಹಾಗೆ ಯಾವ ವಾರಕ್ಕೊಂದು ದಿವಸ ಸಾಹಿತ್ಯ ಸಂಜೆ ಅಂತೇಳಿ ಏನೋ ಎಲ್ಲ ಒಂದು ಸಾಹಿತ್ಯಗಳು ಅಥವಾ ಒಂದು ಎಲ್ಲ ಭಾಗವಹಿಸುವ ಸಾಹಿತ್ಯ ಸಂಜೆ ಅಂತ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದೀನಿ. ಹಾಗೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹೊಸ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಒಂದು 4 ಕಾಲೇಜಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ತಿಳಿಸಿ ಅವರ ಒಂದು ಜೀವ ಸದಸ್ಯತ್ವವನ್ನು ಪಡಿಬೇಕು ಅಂತ ಹೇಳಬೇಕು ಅಂತ ಅದೊಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ಹಾಗೆ ಮನೆಯಲ್ಲಿ ಕನ್ನಡ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮುಖಾಂತರ ಎಲ್ಲ ಒಂದು ಕನ್ನಡ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬಹುದು ಅಂತ ತೋರಿಸ್ಕೊಂಡು ಹೋಗ್ತೀನಿ. ಹಾಗೆ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಒಂದು ವಿಚಾರ ಸಂಕಿರಣವನ್ನು ಒಂದೊಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಕಾರ್ಯಕ್ರಮ ಒಂದೊಂದು ಶಾಲೆಯಲ್ಲಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀನಿ. ಹಾಗೆ ಚಿನ್ನದಲ್ಲಿ ಕನ್ನಡ ಕಾರ್ಯಕ್ರಮ, ಚಿಕ್ಕ ಮಕ್ಕಳಿನಲ್ಲಿ ಕನ್ನಡ ಕಾರ್ಯಕ್ರಮಗಳ ಬಗ್ಗೆ ಒಂದು ಅರಿವು ಮೂಡಿಸಬೇಕು ಅನ್ನೋದ್ರ ಮುಖಾಂತರ ಚಿನ್ನದಲ್ಲಿ ಕನ್ನಡ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ದಿವಸ ಪ್ರತಿ ದಿವಸ 30 ದಿವಸ ಕನ್ನಡ ಒಂದು ಕಾರ್ಯಕ್ರಮ ಎಲ್ಲರೂ ಒಂದು ಕಡೆ ಸಾಹಿತ್ಯ ಪರಿಷತ್ತಿಂದ ನಡೆಸಬೇಕು ಅಂತ ಒಂದು ಇದೆ. ಹಾಗೆ ಮನೆ ಕವಿಗೋಷ್ಠಿಯಿಂದ ಯಾರು ಕವಿಗಳಿದ್ದಾರೆ ಅವ್ರ ಮನೆಯಲ್ಲಿ 21 ದಿವಸ ಕಾರ್ಯಕ್ರಮ, ಮುಂಚೆ ಇನ್ನೊಂದು ದಿವಸ ಇನ್ನೊಂದು ಕವಿಗಳ ದಿವಸ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಕವಿಗೋಷ್ಠಿಯನ್ನು ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಹಾಗೆ ಈ ಕನ್ನಡ ಪುಸ್ತಕ ಪ್ರಾಧಿಕಾರ ಈಗಾಗಲೇ ಮನೆಗಳು ಗ್ರಂಥಾಲಯ ಅಂತ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿದ್ದಾರೆ. ಅದನ್ನು ಸಹ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಎಲ್ಲರ ಸಹಕಾರ ನಮ್ಮ ಮಂಜೇಗೌಡರಾಗಿರ್ಬೋದು, ಕೃಷ್ಣಪ್ರಸಾದ್ ಆಗ್ಬೋದು, ನಮ್ಮ ಅಪ್ಪಯ್ಯನವರು, ಅವರಿಗೆ ವಿಶೇಷವಾಗಿ ವಿಜಯಪುರ ಅವರು ದೇವರಳ್ಳಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ 2021ರಲ್ಲಿ ಮಾಡಿದ ಸಂದರ್ಭದಲ್ಲಿ ವಿಜಯಪುರ ಬಹಳ ಅಪೂರ್ವವಾಗಿ ಸಮ್ಮೇಳನವನ್ನು ಮಾಡಿದ್ರು. ಅಂದು ಮಾಡಿದ ಸಮ್ಮೇಳನದ ಅಧ್ಯಕ್ಷರಾಗಿ ನಮ್ಮನ್ನೇ ಆಯ್ಕೆ ಮಾಡಿ ಸಮ್ಮೇಳನ ಯಶಸ್ವಿಗೊಳಿಸಿದರು. ಅಂದು ಪ್ರಾರಂಭವಾಗಿದ್ದ ನಮ್ಮ ಮನುಷ್ಯರ ಯಾತ್ರೆ ಅವರಿಂದ ಇವತ್ತು ಜಿಲ್ಲಾಧ್ಯಕ್ಷರವರು ಬರಲಿಕ್ಕೆ ಕಾರಣಭೂತರಾಗಿದ್ದಾರೆ ಅಂತ ಹೇಳಿಕೆ ಸಂತೋಷ ಆಗ್ತದೆ. ವಿಜಯಪುರ ಅಂದಿನಿಂದ ಇಲ್ಲಿಯವರೆಗೂ ನಿರಂತರವಾಗಿ ಏನು ಸಂಸ್ಥಾಪನಾ ದಿನಾಚರಣೆ ಆಗ್ಬೋದು, ದಿನ ಆಗ್ಬೋದು, ವಿಶೇಷ ಜಯಂತಿ ಆಗ್ಬೋದು, ವಿದ್ಯಾರ್ಥಿ ಜಯಂತಿ ಆಗ್ಬೋದು, ಕನ್ನಡ ರಾಜ್ಯೋತ್ಸವ ಆಗ್ಬೋದು, ಕವಿಗೋಷ್ಠಿ ಆಗ್ಬೋದು, ಪ್ರತಿ ಕಾರ್ಯಕ್ರಮಗಳಾಗ್ಬೋದು, ಜಿಲ್ಲೆಯಾದ್ಯಂತ ನಡೀತಾ ಇರ್ತಕ್ಕಂಥದ್ದು, ಪತ್ರಿಕೆಗಳಲ್ಲಿ ಬಿತ್ತರಾಗ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಇಡೀ ಬೆಳಗಾವಿ ಇರ್ಬೋದು, ಹೊಸಕೋಟೆ ಇರ್ಬೋದು, ದೊಡ್ಡಬಳ್ಳಾಪುರ ಇರ್ಬೋದು, ಅಕಸ್ಮಾತ್ ಏನೋ ಬಂದು ಕೇಳಿದಾಗ ಮಾಡಪ್ಪ ನೀನು ಸಂತೋಷವಾಗಿ ನೀವೆಲ್ಲ ಬೆಳೀಬೇಕು, ಸಾಹಿತ್ಯ ಪರಿಷತ್ ಚೆನ್ನಾಗಿ ಬೆಳೆಸಬೇಕು, ಇದು ಒಳ್ಳೆ ಸಂಸ್ಥೆ, ನೀವೆಲ್ಲ ಇರಬೇಕಾಗ್ತದೆ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ನಾನು ಹೇಳಿ ಅವರಿಗೆ ಅಧಿಕಾರವನ್ನು ನಾನು ಕೊಡ್ತಾ ಇದ್ದೀನಿ. ಅವರಿಗೆ ದೇವರು ಒಳ್ಳೇದು ಮಾಡಿ ಆಯುಷ್ಮಾನ್ ಕೊಡಿ, ಇತ್ತೀಚೆಗೆ ಬೆಳೆಸಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಇಂಥ ಒಂದು ಸಾಹಿತ್ಯ ಪರಿಷತ್ತಲ್ಲಿ ಇಡೀ ಜಿಲ್ಲೆ ಒಳಗಡೆ ಇವತ್ತು ನಾವೆಲ್ಲ ಬೆಳವಣಿಗೆಯಿಂದ ಬೆಳೆಸಿದ್ದೀವಿ. ನಮ್ಮ ಅಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಸಾಹಿತ್ಯ ಪರಿಷತ್ ಚೆನ್ನಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ಮಾರ್ಗದರ್ಶನ ಅವರಲ್ಲಿ ಇದೆ. ಯಾಕೆಂದರೆ ಒಂದಕ್ಕೊಂದು ಶಾಲೆಯ ಶಿಕ್ಷಕರುಗಳು ಅವರ ಒಂದು ಬಾಂಧವ್ಯ, ಅವರ ಸಂಬಂಧ, ವಿಶ್ವಾಸ ಅವರಲ್ಲಿ ಇದೆ. ಅವರು ಮೊದಲನೇ ಬಾರಿ ಸಮ್ಮೇಳನ ಅಧ್ಯಕ್ಷರಾಗಿದ್ದರು ದೇವರಳ್ಳಿ ತಾಲೂಕಲ್ಲಿ. ಅದಾದ ನಂತರ ಜಿಲ್ಲಾ ಅಧ್ಯಕ್ಷರನ್ನ ಆಯ್ಕೆಯಾಗಿ ಇವತ್ತು ಈ ಬೆಳವಣಿಗೆಗಳನ್ನು ಬೆಳೆಸೋದಕ್ಕೆ ಒಂದು ಅವಕಾಶ ಅವರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕನ್ನಡ ಸಾಹಿತ್ಯ ಪರವಾಗಿ ಇತಿಹಾಸವನ್ನು ಇಟ್ಕೊಂಡು ಏನು ಹೇಳಬೇಕಾದಿಲ್ಲ. ನಮ್ಮ ಕೋಡೆ ರಂಗಪ್ಪ ಸಾರು, ನಾನು ತುಂಬ ಅವ್ರನ್ನ ನಾನು ಮೆಚ್ಕೊತೀನಿ. ಯಾಕಂದರೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಕೂಡ ಅವರ ಒಂದು ಭಾಷಣವನ್ನು ನಾನು ಕೇಳಿದ್ದೀನಿ. ಅವರು ಎಲ್ಲ ವಿಚಾರಗಳನ್ನು ಕನ್ನಡ ಮನಸ್ಸುಗಳು ಯಾವ ರೀತಿ ನಡೆತು ಅಂತೇಳಿ ಅವರು ಹೇಳಿದ್ದಾರೆ. ಅವರಿಗೆ ನಾನು ಇನ್ನೊಂದು ಧನ್ಯವಾದಗಳನ್ನು ನಾನು ಹೇಳಬೇಕು. ಏನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಕೆಂಪೇಗೌಡರ ಏನು ನಾಡು ಅಂತ ಇಲ್ಲಿದೆ, ಅಲ್ಲಿ ಒಂದು ಕನ್ನಡ ಒಂದು ಬಾವುಟವನ್ನು ಒಂದು
ಒಂದು ಹೆಸರನ್ನು ಹಾಕಬೇಕು ಅಂತೇಳಿ ಅವರು ಹೇಳಿದ್ರು. ಆ ಒಂದು ಸಾಧನೆಯನ್ನು ನಾವೆಲ್ಲ ಸೇರಿ ಮಾಡೋಣ ಅಂತೇಳಿ ನಾನು ನಿಮ್ಮ ಮುಂದೆ ಅವರ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.